ಮುಸಲ್ಮಾನರಲ್ಲಿ ಜಾತಿಯ ಗಲಾಟೆಯೇ ಇಲ್ಲ ಅಂತ ನಾವು ಅನ್ಕೊಳ್ತೀವಿ. ಮುಸಲ್ಮಾನರಲ್ಲೂ ಜಾತಿ ಇದೆ. 3 ತರದ ಮೇಜರ್ ಕ್ಯಾಟಗರಿ ಇದೆ, ನೆನ್ಪಿಟ್ಕೊಳ್ಳಿ. ಮೊದಲನೆಯವ್ರನ್ನ ಅಶ್ರಫ್ಗಳು ಅಂತ ಕರೀತಾರೆ. ಸೈಯದ್ಗಳು, ಶೇಖ್ಗಳು, ಪಠಾನ್ಗಳು, ಮುಘಲ್ಗಳು, ಈ 4 ಜನರನ್ನ ಅಶ್ರಫ್ಸ್ ಅಂತ ಕರೀತಾರೆ. ಅಶ್ರಫ್ ಅತ್ಯಂತ ಉನ್ನತ ಸಮಾಜಕ್ಕೆ ಸೇರಿದ ವ್ಯಕ್ತಿ. ಅದರಲ್ಲೂ ಸೈಯದ್ ಮತ್ತು ಶೇಖ್ಗಳಿದಾರಲ್ಲ, ಇವರು ಮೆಕ್ಕಾ ಮೆದಿನಾದಲ್ಲಿ ಯಾರಿದ್ದಾರೋ ಅವರ ಡೈರೆಕ್ಟ್ ಡಿಸೆಂಡೆಂಟ್ಸ್ ಅಂತ. ಪಠಾನ್ ಮತ್ತು ಮೊಘಲರು ಈ ದೇಶವನ್ನು ರೂಲ್ ಮಾಡಿದ ಕ್ಲಾಸ್ನವರು. ಸೊ ಹೀಗಾಗಿ ಈ 4 ಜನ ಒಂದ್ ರೇಸಲ್ಲಿ, ಆದ್ರೆ ಅದರಲ್ಲೂ ಸೈಯದ್ ಶೇಖ್ಗಳು ಹೈಯೆಸ್ಟ್, ಪಠಾನ್ ಮತ್ತು ಮೊಘಲಗಳು ಸ್ವಲ್ಪ ಕೆಳಗಿರ್ತಾರೆ. ಬಟ್ ಸ್ಟಿಲ್ ಅವರೆಲ್ಲರೂ ಅಶ್ರಫ್ಗಳು ಅಂತ ಕರೆಯಲ್ಪಡ್ತಾರೆ. ಇದರ ನಂತರ ಬರುವಂತವರು ಅಜ್ಲಫ್ಗಳು ಅಂತ. ಅಜ್ಲಫ್ಗಳು ಯಾರು ಅಂತಂದ್ರೆ, ಭಾರತದಲ್ಲೇ ಇದ್ದು ಈ ಆಕ್ರಮಣಕಾರಿಗಳು ಬಂದಾಗ ಇವರಿಗೆ ಹೆದರಿ ಕನ್ವರ್ಟ್ ಆದವರು, ಬಟ್ ವೃತ್ತಿಯಿಂದ ಸ್ವಲ್ಪ ಮೇಲ್ ಸ್ತರದ ಕೆಲಸ ಮಾಡ್ತಿದ್ದಾರೆ. ಜಾತಿಯ ದೃಷ್ಟಿಯಿಂದ ನೋಡೋದಾದ್ರೆ ಮೇಲ್ ಜಾತಿಯ ಜನ ಭಾರತದವ್ರು ಯಾರು ಕನ್ವರ್ಟ್ ಆದ್ರೋ ಅವರೆಲ್ಲರೂ ಅಜ್ಲಫ್ಗಳು. ಇನ್ನು 3ನೇ ವರ್ಗ ಇದೆ, ಅಸ್ಪೃಶ್ಯದ ವರ್ಗ ಮುಸಲ್ಮಾನರಲ್ಲಿ, ಅವರನ್ನ ಅರ್ಜಾಲ್ಗಳು ಅಂತ ಕರೀತಾರೆ. ಉತ್ತರ ಭಾರತದಲ್ಲಿ ಅಜ್ಲಫ್ಗಳು ಮತ್ತು ಅರ್ಜಾಲ್ಗಳನ್ನ ಸೇರಿ ಪಸ್ಮಂಡಾಗಳು ಅಂತ ಕರೀತಾರೆ. ಮುಸಲ್ಮಾನರದ್ದೇ ಜಾತಿ ಕೇಳಿ ಅವರನ್ನ ಆ ಪದವಿಯಿಂದ ಕೆಳಗಿಳಿಸಿದ್ದ ಇಲ್ತಮಿಶ್. ಬಲ್ಬನ್ ಅಂತ ಒಬ್ಬ ಇದ್ದ, ಗಯಾಸುದ್ದೀನ್ ಬಲ್ಬನ್. ಈ ಬಲ್ಬನ್ ಏನ್ ಹೇಳ್ತಿದ್ದ ಅಂತಂದ್ರೆ, ನನಗೆ ಕೆಳಜಾತಿಯವ್ರನ್ನ ಕಂಡ್ರೆ ರಕ್ತ ಕುದಿಯುತ್ತೆ ಅಂತಿದ್ದ. ಈ ಅಶ್ರಫ್ಗಳು ಎಷ್ಟು ಸುಪೀರಿಯರ್ಗಳು ಅಂತಂದ್ರೆ, ಇವರು ಈ ದೇಶದಲ್ಲಿರುವ ಬೇರೆ ಮುಸಲ್ಮಾನರನ್ನ ತಮ್ಮ ಸಮಕ್ಕೆ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಗೆ ಗೊತ್ತಿಲ್ಲ ಅಷ್ಟೇ ಇದು.